ಕಾನ್ಸ್ಟಿಪೇಷನ್ ಇಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸಸ್ ಅಂತ. ಅದಕ್ಕೆ ಮಲಬದ್ಧತೆ ಮನುಷ್ಯನ ಈಗ ಏನದಪ್ಪ ಮಾಡ್ರನ್ ಇದ್ರೊಳಗೆ ತಪ್ಪು ಆಹಾರ ವಿಹಾರ, ಏನು ಬೇಕ್ರಿ ಐಟಮ್ಸು ಅಥವಾ ಸರಿಯಾಗಿ ನೀರು ಕುಡಿಯೋಂಗಿಲ್ಲ, ಹಿಂಗೆ ಈ ಆಹಾರದ ಪದ್ಧತಿ ಗೊತ್ತಿಲ್ಲದಕ್ಕೆ ಫೈಬರ್ ಕಂಟೆಂಟ್ಸ್ ಅಂದ್ರೆ ನಾರಿನಂಶ ಅಥವಾ ತೌಡಿನಂಶ ಸುಮಾರು 90% ಜನರಿಗೆ. ಅದಕ್ಕೆ ನಮ್ಮ ಭಾಳ ದೊಡ್ಡ ಈಗ ಒಬ್ಬರು ಡಾಕ್ಟರ್ ವಿಶ್ವರೂಪ್ ರಾಯ್ ಚೌಧರಿ ಅಂತ ಹೇಳ್ತಾರೆ. ಅವರು ಮನುಷ್ಯ ಏನಪ್ಪ ವೆಜಿಟೇಬಲ್ಸ್, ಫ್ರೂಟ್ಸ್, ಸ್ಪ್ರೌಟ್ಸ್, ನಟ್ಸ್, ಗ್ರೀನ್ ಲೀವ್ಸ್ ಇವತ್ತನ್ನೆಲ್ಲ ತಗೊಳ್ತಾ ಇದ್ದರೆ ಇವು ಮೊದಲು ಮನುಷ್ಯನಿಗೆ ಅವ ನಿಸರ್ಗದ ಅಂದರೆ ಪ್ರಕೃತಿಯ ನಿಸರ್ಗದ ಅನುರೂಪವಾಗಿ ಬದುಕಬೇಕಾಗಿತ್ತು ಅಂತಂದ್ರೆ, ಅವ ಆರೋಗ್ಯವಂತನಾಗಿ ಬದುಕಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರು ಸಹಿತ ಇದನ್ನು ಔಷಧ ಅಂತನ ತಗೋಬೇಕು. ಮೊದಲಿಗೆ ಏನೇನು ತಗೋಬೇಕು ಅಂತಂದ್ರೆ ಫ್ರೂಟ್ಸ್, ಹಣ್ಣುಗಳನ್ನು ತಗೋತಾ ಇರಬೇಕು. ಯಾಕಂದರೆ ಇವೆಲ್ಲ ಗಾಡ್ ಮೇಡ್, ದೇವರು ಮಾಡಿಟ್ಟ ಅಡಿಗೆ. ಅದಕ್ಕೆ ಅದರಲ್ಲಿ ವಿಕಾರಗಳಿರಂಗಿಲ್ಲ. ಅದಕ್ಕೆ ಅವೆಲ್ಲ ಹೆಚ್ಚು ಪೋಷಣೆಯುಕ್ತ ಅಂದರೆ ವಿಟಮಿನ್ಸು, ಮಿನರಲ್ಸು, ಎಂಜೈಮ್ಸು ಅಂದರೆ ಜೀವಸತ್ವ, ಲವಣ, ಕಿಣ್ವಗಳು ಭರ್ಪೂರಾಗಿರ್ತಾವೆ. ಯಾವುವು ನಾವು ನಿರೋಗಿಯಾಗಿ ಬದುಕಲಿಕ್ಕೆ ಭಾಳ ಅತ್ಯವಶ್ಯದವು ಅವೆಲ್ಲ ಅದ್ರಾಗಿರ್ತಾವೆ. ಅದಕ್ಕೆ ಫ್ರೂಟ್ಸ್, ನಟ್ಸ್ ಅಂದರೆ ಹಣ್ಣುಗಳು, ಒಣ ಹಣ್ಣುಗಳು ಅಂದರೆ ದ್ರಾಕ್ಷಿ, ಗೋಡಂಬಿ ಇತ್ಯಾದಿ ಇವೆಲ್ಲ ಬಾದಾಮ, ಪಿಸ್ತಾ ಇವಕ್ಕೆಲ್ಲ ನಟ್ಸ್ ಅಂತಾರೆ. ಫ್ರೂಟ್ಸ್, ನಟ್ಸ್ ಜೊತೆಗೆ ಹಣ್ಣುಗಳು ಮತ್ತು ಹಣ್ಣುಗಳು ಜೊತೆಗೆ ತರಕಾರಿ ಅಂದರೆ ವೆಜಿಟೇಬಲ್ಸ್ ಮತ್ತು ಗ್ರೀನ್ ಲೀವ್ಸ್ ಅಂದ್ರೆ ಇವೆಲ್ಲ ತೊಪ್ಪಲು ಪಲ್ಯಗಳು, ಮೆಂತಿ, ಇದನ್ನು ರಾಜಗಿರಿ, ಪಾಲಕ ಇತ್ಯಾದಿ ಗ್ರೀನ್ ಲೀವ್. ಯಾಕಂದರೆ ಲವಣಗಳು ಮಿನರಲ್ಸ್ ಇರೋದ ಅವತ್ರೊಳಗೆ, ಅವೆಲ್ಲ ಅವತ್ತರಲ್ಲಿ ಆರ್ಗ್ಯಾನಿಕ್ ವಾಟರ್ ಇರ್ತದೆ. ಅವೆಲ್ಲ ಸಹಿತ ಭಾಳಷ್ಟು ಪೋಷಕ ತತ್ವಗಳು ಅದರಲ್ಲಿ ಇರ್ತಾವೆ. ಅದಕ್ಕಾಗಿ ಹಣ್ಣು, ತರಕಾರಿ, ಒಣ ಹಣ್ಣುಗಳು ಅಂದರೆ ನಟ್ಸ್ ಮತ್ತು ವೆಜಿಟೇಬಲ್ಸ್, ಫ್ರೂಟ್ಸ್, ನಟ್ಸ್ ಇವೆಲ್ಲನೂ ಸಹಿತ ಮೊದಲಿಗೆ ತಗೊಂಡ ಆಮೇಲೆ ನೀವು ಏನು ಊಟ ಅಂತ ಏನು ಮಾಡ್ತಿರಲ್ಲ ಅದನ್ನು ಮಾಡಿದ್ದಾದ್ರೆ ಮೊದಲಿಗೆ ಸುಮಾರು 700-800 ಗ್ರಾಮ್, ಸುಮಾರು 600-800, 500-800 ಗ್ರಾಮ್ ದಷ್ಟು ಇದನ್ನು ತಗೊಂಡ ಆ ನಂತರ ನಾವು ಏನರೇ ಆಹಾರವನ್ನು ತಗೊಂಡಿದ್ದಾದ್ರೆ ನಾವು ರೋಗಿ ಆಗಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಕಾನ್ಸ್ಟಿಪೇಷನ್ನ ಮನುಷ್ಯನ ಒಂದು ಭಯಾನಕವಾದಂಥ ಒಂದು ಅನ್ಅವಾಯ್ಡೇಬಲ್ ಇದನ್ನಾಗಿಬಿಟ್ಟದೆ ಈಗ. ಅದಕ್ಕಾಗಿ ಎಲ್ಲರೂ ಸಹಿತ ಸ್ವಲ್ಪ ನಾವು ಎಚ್ಚರಾಗಿ ಹೆಚ್ಚು ನಮ್ಮ ಆಹಾರದಲ್ಲಿ ಮೊದಲಿಗೆ ಪ್ರಾಶಸ್ತ್ಯವನ್ನು ಎದಕ್ಕೆ ಕೊಡಬೇಕಪ್ಪ ಅಂತಂದ್ರೆ ಈ ರಾ ಡೈಟ್, ಕಚ್ಚಾ ಆಹಾರ, ಅಮೃತ ಆಹಾರ, ಗಾಡ್ ಮೇಡ್ ಅಡಿಗೆ ಏನಿರ್ತದಲ್ಲ, ಹಣ್ಣು, ಹಂಪಲ, ತರಕಾರಿ, ತೊಪ್ಪಲು ಪಲ್ಯ ಮತ್ತು ಫ್ರೂಟ್ಸ, ನಟ್ಸ್ ಇವಕ್ಕೆಲ್ಲಕ್ಕೂ ಮೊಳಕೆ ಬಂದ ಕಾಳು ಇಂಥವೆಲ್ಲ ನಮ್ಮ ಆಹಾರದಲ್ಲಿ ಕೊಂಡದ್ದಾದ್ರೆ ಏನಾಗ್ತದೆ ಅಂದ್ರೆ ಫೈಬರ್ ಕಂಟೆಂಟ್ ಅಂದರೆ ಫೈಬರ್ ಸಮಸ್ಯೆ ಇರೋಂಗಿಲ್ಲ. ಈಗೆಲ್ಲ ಜನ ಏನು ಮಾಡಿಬಿಡ್ತಾರೆ, ಪಾಲಿಶ್ಡ್ ರೈಸು ಎಲ್ಲ ರಿಫೈಂಡ್ ಅದಕ್ಕೆ ರೋಗಗಳು ಹೆಚ್ಚಾಕ್ಕವ. ಯಾಕಂದ್ರೆ ಇವೆಲ್ಲ ರಿಫೈಂಡ್ ಇದನ್ನ ಏನಿರ್ತಾವೆ ಅವೆಲ್ಲ ಡಬ್ಬ ಬಂದು ಖಾದ್ಯ ಆಗಲಿ, ಇವು ರಿಫೈಂಡ್ ಆಹಾರ ಆಗಲಿ, ಇವೆಲ್ಲ 0 ಕ್ಯಾಲರೀಸ್ ಆಗಿರ್ತಾವೆ. ಇವು ಪೋಷಕ ತತ್ವಗಳನ್ನು ಕೊಡೋಂಗಿಲ್ಲ. ಎಲ್ಲರಿಗೂ ಶರಣಾರ್ಥಿ.